ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತನ ದರ್ಬಾರ್. ಯಾವುದೇ ಸ್ಥಾನದಲ್ಲಿ ಇಲ್ಲದಿದ್ದರೂ ಕಾಂಗ್ರೆಸ್ ಪಾಲಿಕೆ ಸದಸ್ಯರಿಗೆ ಈತನೇ ವಿಪಕ್ಷ ನಾಯಕ. ಪಾಲಿಕೆ ಆಯುಕ್ತರಿಗೆ ಆವಾಜ್ ಹಾಕ್ತಾರ ಡಿಕೆ ಆಪ್ತ ನಾಗರಾಜ್ ಗೌರಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಮುಖಂಡನ ಅಂಧ ದರ್ಬಾರ್ ಜೋರಾಗಿದೆ. ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತದಲ್ಲಿ ಇದ್ರೂ ಕೂಡ ಸದ್ಯ ಈ ಪಾಲಿಕೆ ಹಿಡಿತ ಕಾಂಗ್ರೆಸ್ ಮುಖಂಡನ ಮುಷ್ಟಿಯಲ್ಲಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಎಂಬ ಒಂದೇ ಒಂದು ಕಾರಣಕ್ಕೆ ಅಧಿಕಾರಿಗಳು ಈ ಮುಖಂಡನ ಆದೇಶವನ್ನ ಚಾಚೂ ತಪ್ಪದೆ ಪಾಲನೆ ಮಾಡಬೇಕಾಗಿದೆ. ಹೌದು, ಒಂದು ಕಡೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯರ ಮಧ್ಯೆ ಆಯುಕ್ತರಿಗೆ ಆವಾಜ್ ಹಾಕುತ್ತಿರುವ ಕಾಂಗ್ರೆಸ್ ಮುಖಂಡ, ಇನ್ನೊಂದೆಡೆ ಸದಸ್ಯರ ನಡುವೆ ಕುಳಿತ ಮುಖಂಡನ ಮಾತಿಗೆ ತಲೆ ಅಲ್ಲಾಡಿಸುತ್ತಿರುವ ಪಾಲಿಕೆ ಆಯುಕ್ತರು. ಇದು ಮಹಾನಗರ ಪಾಲಿಕೆಯಲ್ಲಿ ನಿತ್ಯವೂ ಕಂಡುಬರುವ ದೃಶ್ಯಗಳು. ಆಯುಕ್ತರ ಮುಂದೆ ಕುಳಿತಿರುವ ಮುಖಂಡ ಕಾಂಗ್ರೆಸ್ ಸದಸ್ಯ ಇರಬಹುದು ಅಂತ ಅಂದುಕೊಂಡ್ರೆ ನಿಮ್ಮ ಊಹೆ ಖಂಡಿತ ತಪ್ಪು. ಯಾಕಂದ್ರೆ ಈ ಮುಖಂಡ ಪಾಲಿಕೆಗೆ ಏನೇನೇನೇನೂ ಸಂಬಂಧ ಇಲ್ಲ. ಆದರೂ ಕೂಡ ಈತ ಅಂದ್ರೆ ಇಡೀ ಪಾಲಿಕೆ ರಾಜ ಮರ್ಯಾದೆ ನೀಡುತ್ತೆ. ಆ ಮುಖಂಡನ ಹೆಸರೇ ನಾಗರಾಜ್ ಗೌರಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ನಾಗರಾಜ್ ಗೌರಿಯ ದರ್ಬಾರ್ ಹೆಚ್ಚಾಗಿದೆ. ಪಾಲಿಕೆಯಲ್ಲಿ ಯಾವುದೇ ಸ್ಥಾನದಲ್ಲಿ ಇಲ್ಲದೆ ಇದ್ರೂ ಚುನಾಯಿತ ಜನಪ್ರತಿನಿಧಿಯಂತೆ ಪಾಲಿಕೆಯ ಆಡಳಿತದಲ್ಲಿ ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿ ಆಡಳಿತ ಕಾರ್ಬಾರ್ ನಡೆದುಬಿಟ್ಟಿದೆ. ಸದ್ಯ ನಾಗರಾಜ್ ಗೌರಿ ಅವರ ತಾಯಿ ಪಾಲಿಕೆ ಸದಸ್ಯರು ಮತ್ತು ಹೆಂಡತಿ ಪಾಲಿಕೆಯ ಮಾಜಿ ಸದಸ್ಯೆ. ಆದರೆ ಈ ಇಬ್ಬರ ಆಡಳಿತ ಮಾತ್ರ ನಾಗರಾಜ್ ಗೌರಿಯದ್ದು. ತಾಯಿಯ ಪರವಾಗಿ ಉಳಿದ ಕಾಂಗ್ರೆಸ್ ಸದಸ್ಯರ ಜೊತೆಗೆ ಅನಧಿಕೃತವಾಗಿ ನಾಗರಾಜ್ ಗೌರಿ ಆಡಳಿತ ಮಾಡ್ತಾ ಇದ್ದಾರೆ. ತಮ್ಮ ಫೈಲ್ಗೆ ಕೆಲಸ ಮಾಡಿಕೊಡಿ ಅಂತ ಪಾಲಿಕೆ ಕಮಿಷನರ್ಗೆ ಸದಸ್ಯನಂತೆ ಆವಾಜ್ ಹಾಕ್ತಾ ಇದ್ದಾರೆ. ಇಷ್ಟು ಮಾತ್ರವಲ್ಲ, ನಾಗರಾಜ್ ಗೌರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರಮ ಆಪ್ತ. ಜೊತೆಗೆ ಕಾಂಗ್ರೆಸ್ನ ಬಹುತೇಕ ಸಚಿವರೊಂದಿಗೆ ಹೆಚ್ಚು ಒಡನಾಟ ಇದೆ. ವಿಪರ್ಯಾಸ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದು ನಾಗರಾಜ್ ಗೌರಿ ಅವರ ತಾಯಿಯ ವಾರ್ಡ್ಗೆ ಅತಿ ಹೆಚ್ಚು ಅನುದಾನ ಸಚಿವರು ಕರುಣಿಸಿದ್ದಾರೆ. ನಾಗರಾಜ್ ಗೌರಿ ಆಡಳಿತ ಪಕ್ಷಪಾತ ಸ್ವತಃ ಪಾಲಿಕೆ ಸದಸ್ಯರಿಗೆ ಮತ್ತು ಅಧಿಕಾರಿಗಳಿಗೆ ಇರಿಸು ಮುರಿಸು ತಂದಿದೆ. ಆದರೂ ಡಿಸಿಎಂ ಆಪ್ತ ಎಂಬ ಭಯದಿಂದ ನಾಗರಾಜ್ ಗೌರಿ ಹೇಳಿದಂತೆ ಕೇಳುವ ಪರಿಸ್ಥಿತಿ ಪಾಲಿಕೆ ಆವರಣದಲ್ಲಿ ನಿರ್ಮಾಣವಾಗಿದೆ. ಹೀಗಿದ್ರೂ ಸಹ ಪಾಲಿಕೆ ಆಯುಕ್ತರು ಯಾವುದೇ ಒತ್ತಡ ಇಲ್ಲ ಅಂತ ತೇಪೆ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೆಲವು ಸದಸ್ಯರು ಈ ವರ್ಗಾವಣೆ ಸರಿಯಾಗಿಲ್ಲ, ಸರಿಯಾದ ಕ್ರಮವಲ್ಲ, ಸೊ ನೀವು ಕೆಲವು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದೀರಿ ಅಂತ ಒಂದು ದೂರನ್ನು ಕೊಟ್ಟಿದ್ದರು. ಸೊ ಒಟ್ಟು 11 ಮಂದಿ ಅಧಿಕಾರಿಗಳನ್ನು ಪಾಲಿಕೆ ವಿವಿಧ ಬೇರೆ ಬೇರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ SWM ಸೆಕ್ಷನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಅವರು ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಾರ್ಜ್ ಇದ್ದರು. ಸೊ ಅಲ್ಲಿ ಈಗ AWLನ ನಾವು ಆ ಚಾರ್ಜನ್ನು ಕೊಡಿಸಿದ್ದೀವಿ. ಅದೇ ಥರ ಬೇರೆ ಬೇರೆ ADTP ಸೆಕ್ಷನ್, ಅಂದರೆ ನಮ್ಮ DDTP ಸೆಕ್ಷನಲ್ಲಿ ADTP ಎಡಿಷನಲ್ ಚಾರ್ಜ್ ಇತ್ತು. ಸೊ ಅವರು ಆ್ಯಕ್ಚುಲಿ ADTP ಅಂದರೆ AW ಕ್ಯಾಡ್ರ್, ಅದು ಅವರು ಅಲ್ಲಿ EEs ಎಲ್ಲ ಹೋಲ್ಡ್ ಮಾಡ್ತಾಯಿದ್ರು ಚಾರ್ಜಸ್ಸನ್ನು, ಅವ್ರನ್ನೂ ಕೂಡ ತೆಗೆದಿದ್ದೀವಿ. ಮತ್ತು ಅದೇ ಥರ ಬೇರೆ ಬೇರೆ ಜೂನಿಯರ್ ಇಂಜಿನಿಯರ್ಸು ಮತ್ತು ಆಫೀಸ್ ಮ್ಯಾನೇಜರ್ ಮತ್ತು ಅದೇ ಥರ ನಮ್ಮ ಕಂದಾಯ ಶಾಖೆಯದ್ದು, ಆಮೇಲೆ DDTP ಸೆಕ್ಷನಲ್ಲಿ ಬೇರೆ ಬೇರೆ ಜೂನಿಯರ್ ಇಂಜಿನಿಯರ್ಸನ್ನು ಮತ್ತು ನಮ್ಮ ಮಾರ್ಕೆಟ್ ಸೆಕ್ಷನಲ್ಲಿ ಸಿಬ್ಬಂದಿಗಳು ಕೊರತೆ ಇತ್ತು, ಅದಕ್ಕೂ ಕೂಡ ಅಡಿಷ್ನಲ್ ಸ್ಟಾಫನ್ನು ಹಾಕಿದ್ವಿ. ಯಾವುದೂ ದುರುದ್ದೇಶ ಇಲ್ಲ. ಮತ್ತು ಸದಸ್ಯರನ್ನು ಕೂಡ ಕರೆದು ಮಾತಾಡಿದ್ದೀನಿ, ಈ ಥರ ಅದು ದುರುದ್ದೇಶ ಯಾವುದೂ ಇಲ್ಲ, ಇದು ನಮ್ಮ ಪಾಲಿಕೆಯ ಆಡಳಿತ ಹಿತದೃಷ್ಟಿಯಿಂದ ವರ್ಗಾವಣೆಯನ್ನು ಮಾಡಿದ್ದೇವೆ, ದಯವಿಟ್ಟು ಸಹಕರಿಸ್ರಿ ಅನ್ನೋ ಒಂದು ಮನವಿ ಕೂಡ ಮಾಡಿದ್ದೀನಿ. ಅವರು ಒಪ್ಪಿದ್ದಾರೆ. ಇಲ್ಲ, ಆ ಥರ ಯಾವುದೂ ಒತ್ತಡ ಇಲ್ಲ, ಇದು ಪಾಲಿಕೆಯ ಆಡಳಿತ ಹಿತದೃಷ್ಟಿಯಿಂದ ನಾನು ಮಾಡಿರೋದು. ಒಟ್ಟಿನಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿಯ ಅನಧಿಕೃತ ಆಡಳಿತ ಜೋರಾಗಿದೆ. ಉಳಿದ ಕಾಂಗ್ರೆಸ್ ನಾಯಕರು ನೋಡಿಯೂ ನೋಡದಂತೆ ಇದ್ದುಬಿಟ್ಟಿದ್ದಾರೆ. ಇನ್ನು ಈ ಕಡೆ ಪಾಲಿಕೆ ಸದಸ್ಯರು, ಅಧಿಕಾರಿಗಳು ಇದೆಲ್ಲ ನಮಗೆ ಯಾಕ್ರಿ ಉಸಾಬರಿ ಅಂತ ನಾಗರಾಜ್ ಗೌರಿಯ ಆದೇಶ ಪಾಲನೆ ಮಾಡ್ತಾ ಇರೋದು ವಿಪರ್ಯಾಸವೇ ಸರಿ. ಇದಕ್ಕೆಲ್ಲ ಕಡಿವಾಣ ಹಾಕ್ತಾರ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.